ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ 4 ದಿಕ್ಕಿಗೆ 4 ಮುಖಗಳು ಹೋಗಿದ್ದಾವೆ. ಆ ರೀತಿಯಾಗಿದೆ ಪರಿಸ್ಥಿತಿ. ಸಚಿವ ಸಂಪುಟ ಪುನರ್ರಚನೆ ಬೆನ್ನಲ್ಲೇ ಭಿನ್ನಮತ ಸ್ಫೋಟವಾಗಿದೆ. ದೋಸ್ತಿ ಸರ್ಕಾರಕ್ಕೆ ಇದೀಗ ರಮೇಶ್ ಜಾರಕಿಹೊಳಿ ಶಾಕ್ ಅನ್ನು ನೀಡುವಂತಹ ಚಾನ್ಸಸ್ ಇದೆ. ರಮೇಶ್ ಜಾರಕಿಹೊಳಿ ರಾಜೀನಾಮೆಗೆ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು ಮಾಹಿತಿ ಇದೆ. ಅವರು ರಾಜೀನಾಮೆ ಯಾವ ಕ್ಷಣದಲ್ಲಾದ್ರೂ ಕೊಡಬಹುದು. ರಾಜೀನಾಮೆಗೆ ರಮೇಶ್ ಜಾರಕಿಹೊಳಿ ಒಂದು ರೀತಿ ಇತ್ತೀಚಿನ ಡೆವಲಪ್ಮೆಂಟ್ ಇರಬಹುದು ಅಥವಾ PLD ಬ್ಯಾಂಕ್ ಅಲ್ಲಿಂದ ಆರಂಭವಾಯಿತು, ಅಲ್ಲಿಂದಲೂ ಕೂಡ ಒಂದು ರೀತಿ ನಿರಂತರವಾಗಿ ಕ್ವಶನ್ ಮಾರ್ಕ್ ಆಗಿ ಇದ್ರು. ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಾಗಿ ಪರಿಸ್ಥಿತಿ ಇತ್ತು. ಇನ್ನು ನಾಳೆ ಆದ್ರೂ ರಾಜೀನಾಮೆ ಕೊಡಬಹುದು ಅಥವಾ ಇವತ್ತೇ ಕೊಡಬಹುದು. ಎಲ್ಲಾ ಚಾನ್ಸಸ್ ಇದೆ, ಎಲ್ಲಾ ಪಾಸಿಬಿಲಿಟಿ ಇದೆ. ಆಪ್ತರ ಜೊತೆ ತಮ್ಮ ಮನದಾಳವನ್ನ ಹಂಚಿಕೊಂಡಿದ್ದಾರೆ ರಮೇಶ್. ಸಾಕು, ನನಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಎಂದಾದ್ರೂ ಕೊಡಬಹುದು ಅಥವಾ ನಾಳೆ ಕೊಡಬಹುದು ಅಂತ. ಒಂದ್ ಕಡೆ ಸಚಿವ ಸ್ಥಾನ ಕೂಡ ಹೋಯಿತು, ಇನ್ನೊಂದು ಕಡೆ ಒಂದು ರೀತಿಯಾಗಿ ಮುಜುಗರ ಎಲ್ಲರ ಮುಂದೆ ಬೆಳಗಾವಿಯ ನಾಯಕರ ನಡುವೆ ಪ್ರಮುಖವಾಗಿ, ಜೊತೆಗೆ ಅವರ ಸಹೋದರನಿಗೂ ಕೂಡ ಕೊಡಲಾಗಿದೆ. ಎಲ್ಲವನ್ನೂ ಕೂಡ ಗಮನಿಸಿ ಈಗ ರಾಜೀನಾಮೆ ಕೊಡಬಹುದು ಅಂತ ಹೇಳಲಾಗಿದೆ. ಶಾಸಕ ಸ್ಥಾನಕ್ಕಂತೆ ಅಣ್ಣ ರಾಜೀನಾಮೆ ಕೊಟ್ಟೇನು ಶಾಸಕ ಸ್ಥಾನಕ್ಕಂತೆ ಹೇಳ್ಯಾರಣ್ಣ ಯಾರಿಗೆ? ಹೌದು ಹೌದು ಕನ್ಫರ್ಮ್ ಆಗಿದೆ. ಬಟ್ ನಂಬರ್ ಏನು ಹೇಳಂಗಿಲ್ಲ. ಫೋನ್ ಕೇರೋ ಫೋನ್ ಕಂಪ್ನಿ ಬಿಟ್ಟು ಅವ್ರು ಖರೆ ನಿಜ ಹೇಳ್ತು ಖರೆ. ಇದು ರಮೇಶ್ ಜಾರಕಿಹೊಳಿ ಅವರು ಸದ್ಯಕ್ಕೆ ಒಂದು ದ್ವಂದ್ವದಲ್ಲಿದ್ದಾರೆ ಅಂತ. ರಾಜೀನಾಮೆ ಕೊಡಬೇಕಾ, ಏನ್ ಕತೆ? ಯಾಕಂದ್ರೆ ಒಂದ್ ಕಡೆ ಸಚಿವ ಸ್ಥಾನ ಕೂಡ ಹೋಗಿದೆ. ಚಂದ್ರಕಾಂತ್ ಸುಗಂಧಿ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಇದರ ಬಗ್ಗೆ. ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್, ಇದೀಗ ರಮೇಶ್ ಜಾರಕಿಹೊಳಿ ಅವರು ಯಾವಾಗ್ಲಿಂದಲೂ ಕೂಡ ಒಂದು ರೀತಿಯಾಗಿ ಫಿಸಿಕಲಿ ಪ್ರೆಸೆಂಟ್ ಇದ್ದಾರೆ, ಆದ್ರೆ ಮೆಂಟಲಿ ಬೇರೆ ಎಲ್ಲೋ ಇದ್ದಾರೆ ಅನ್ನೋ ರೀತಿಯಾಗಿದ್ರು. ಈಗ ಏನು ಮುಂದೆ, ವಾಟ್ ನೆಕ್ಸ್ಟ್ ರಮೇಶ್? ಖಂಡಿತವಾಗ್ಲೂ ಅವಿನಾಶ್, ಇದೊಂದು ಪ್ರಶ್ನೆ ಈಗ ರಾಜ್ಯಾದ್ಯಂತ ಉದ್ಭವಿಸಿದ್ದು. ಖಂಡಿತವಾಗ್ಲೂ ಕಳೆದ ಅನೇಕ ದಿನಗಳಿಂದಲೂ ಸಚಿವ ಸಂಪುಟ ಸಭೆಗೆ ಮತ್ತೆ ಸರ್ಕಾರದ ಯಾವ ಕಾರ್ಯಕ್ರಮಗಳಿಂದಲೂ ಕೂಡ ಏನು ರಮೇಶ್ ಜಾರಕಿಹೊಳಿ ದೂರ ಇದ್ರು. ಈ ಕಾರಣದಿಂದಲೇ ಅವರ ಸಂಪುಟದಿಂದ ಕೈ ಬಿಡಲಾಗಿದೆ. ಇದೀಗ ಮತ್ತೆ ರಮೇಶ್ ಜಾರಕಿಹೊಳಿ ರೆಬಲ್ ಆಗಿದ್ದಾರೆ ಅಂತ ಹೇಳ್ಬೋದು. ನಿನ್ನೆಯಿಂದಲೂ ಕೂಡ ಯಾರ ಕೈಗೂ ಸಿಗದೆ ಮನೆಯಲ್ಲೇ ಉಳಿದಿದ್ದಾರೆ ರಮೇಶ್ ಜಾರಕಿಹೊಳಿ. ಇವತ್ತು ತಮ್ಮ ಏನು ಭಿನ್ನಮತ ಚಟುವಟಿಕೆಯನ್ನು ಮತ್ತೆ ಆರಂಭಿಸಿದ್ದಾರೆ ಅಂತ ಹೇಳ್ಬೋದು. ಅವರು ಈಗೇನು ಸಚಿವ ಸ್ಥಾನ ವಂಚಿತ ಕೆಲ ಶಾಸಕರ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ. ಸಂಪರ್ಕಿಸಿ ನಂತರ ರಾಜೀನಾಮೆ ಕೊಡ್ತೀನಿ ಶಾಸಕ ಸ್ಥಾನಕ್ಕೆ ಅಂತ ಹೇಳಿ ಈಗ ಹೇಳ್ತಕ್ಕಂಥದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಏನು ನಿನ್ನೆ ಸಚಿವರಾಗಿ ಅವರ ಸಹೋದರ ಸತೀಶ್ ಜಾರಕಿಹೊಳಿ ಅಧಿಕಾರ ವಹಿಸಿಕೊಂಡಿದ್ರೆ ಅವರು ಬೆಳಗಾವಿಗೆ ಬರುವ ಮುನ್ನವೇ ರಮೇಶ್ ಜಾರಕಿಹೊಳಿ ಈ ರೀತಿ ನಿರ್ಧಾರಕ್ಕೆ ಮಾಡಿರ್ತಕ್ಕಂಥದ್ದು ಬೆಳಗಾವಿ ರಾಜಕೀಯದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. 2 ದಿನ ಅಥವಾ 1 ವಾರದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದು ಒಂದ್ ವೇಳೆ ರಾಜೀನಾಮೆ ಕೊಟ್ರೆ ಅವ್ರ ಜೊತೆಗೆ ಎಷ್ಟು ಜನ ಹೋಗ್ತಾರೆ ಮತ್ತು ಏನು ಸಮ್ಮಿಶ್ರ ಸರ್ಕಾರದ ಮುಂದಿನ ಭವಿಷ್ಯ ಏನಾಗ್ಲಿದೆ ಅಂತಕ್ಕಂಥದ್ದು ಈಗ ಕಾದ್ ನೋಡ್ಬೇಕಿದೆ. ಏನು ಅವಕಾಶ ವಂಚಿತರಿದ್ದಾರೆ. ಇಷ್ಟು ದಿನ ಏನು ರಮೇಶ್ ಜಾರಕಿಹೊಳಿ ಗುಂಪಿತ್ತು, ಆ ಗುಂಪನ್ನು ಕೂಡ ಈಗ ರಮೇಶ್ ಜಾರಕಿಹೊಳಿ ಟಚ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬಳ್ಳಾರಿಯ ಕೆಲ ಶಾಸಕರು ರಮೇಶ್ ಜಾರಕಿಹೊಳಿ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಿಸ್ಬೇಕು ಅಂತೇಳಿ ರಮೇಶ್ ಜಾರಕಿಹೊಳಿ ಹಿಂದೆ ಅನೇಕ ಪ್ರಯತ್ನ ಮಾಡಿದ್ರು. ಅದೀಗ ರಮೇಶ್ ಜಾರಕಿಹೊಳಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ಳುವಂತವ್ರನ್ನ ಬಿಟ್ಟು ಬೇರೆಯವರಿಗೆ ಅವಕಾಶ ಕಲ್ಪಿಸಿ ರಮೇಶ್ ಜಾರಕಿಹೊಳಿ ಸ್ಥಿತಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಆದ್ರೆ ಈ ಬಗ್ಗೆ ಬೆಳಗ್ಗೆ ಅಂದ್ರೆ ರಮೇಶ್ ಜಾರಕಿಹೊಳಿ ಅಸಮಾಧಾನದ ಬಗ್ಗೆ ಸಿದ್ದರಾಮಯ್ಯ ಅವರು ಕೇಳಿದ್ರೆ ನಾವು ಅವ್ರನ್ನ ಸಂಪರ್ಕ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಇದು ಒಟ್ಟಾರೆ ಕಾಂಗ್ರೆಸ್ ನಲ್ಲಿ ಬೆಳವಣಿಗೆ ನೋಡಿದ್ರೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ನಿಂದ ದೂರವಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಿದೆ. ಆದ್ರೆ ಅವರು ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥದ್ದು ಈಗ ಕುತೂಹಲ ಕಾರಣವಾಗಿದೆ. ಈ 2 ದಿನದಲ್ಲಿ ಕೊಡ್ತಾರಾ ಅಥವಾ 1 ವಾರದಲ್ಲಿ ಕೊಡ್ತಾರಾ ಅಥವಾ ಈ ಒಂದು ರಮೇಶ್ ಜಾರಕಿಹೊಳಿ ಅವರ ಈ ನಿರ್ಧಾರದ ಬಗ್ಗೆ ಅವರ ಸಹೋದರರು ಏನ್ ಹೇಳ್ತಾರೆ ಮತ್ತು ಈ ಬಗ್ಗೆ ಏನಾದರೂ ಸಭೆಗಳು ನಡೆಸಿ ರಮೇಶ್ ಜಾರಕಿಹೊಳಿ ಅವರನ್ನ ಮತ್ತೊಮ್ಮೆ ಮನವೊಲಿಸುವ ಯತ್ನ ನಡೆಯುತ್ತಾ ಅಂತಕ್ಕಂಥದ್ದು ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಅವಿನಾಶ್, ಧನ್ಯವಾದ ಚಂದ್ರಕಾಂತ್ ಮಾಹಿತಿಗಾಗಿ. ಮರಳು ದಂಧೆಗೆ ಗ್ರಾಮ ಲೆಕ್ಕಾಧಿಕಾರಿ ಬಲೆ, ಲಾರಿ ಡ್ರೈವರ್ ರಂಗಪ್ಪ ಅರೆಸ್ಟ್. ನ್ಯಾಯಕ್ಕಾಗಿ ನ್ಯೂಸ್ 18 ಇಡೀ ದಿನ ಅಭಿಯಾನ. ಗ್ರಾಮ ಲೆಕ್ಕಾಧಿಕಾರಿ ಮೇಲೆ ಲಾರಿ ಹರಿಸಿದ ಕೇಸ್ ತಪ್ಪಿತಸ್ಥರು ಎಷ್ಟೇ ಪ್ರಭಾವಿಗಳಾಗಿದ್ರೂ ಕೂಡ ಕ್ರಮ ಕೈಗೊಳ್ಳುತ್ತೇವೆ ಅಂತ ನ್ಯೂಸ್ 18 ಅಭಿಯಾನಕ್ಕೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಇದೀಗ ತಮ್ಮ ಸ್ಪಂದನೆಯನ್ನ ನೀಡಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ವಿಚಾರದಲ್ಲಿ ಪ್ರಭಾವಿಗಳು ಯಾರೇ ಆಗಿದ್ರು ಅಥವಾ ಆರೋಪಿಗಳು ಎಷ್ಟೇ ಪ್ರಭಾವಿಗಳಾಗಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ತೀವಿ ಅಂತ ನ್ಯೂಸ್ 18 ಅಭಿಯಾನಕ್ಕೆ ಈಗ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಆ ಮೂಲಕ ಮತ್ತೊಂದು ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಈಗಾಗಲೇ ನಾವು ನಿರಂತರವಾಗಿ ಎಲ್ಲರೂ ಕೂಡ ಸಂಪರ್ಕ ಮಾಡ್ತಾ ಇದ್ದೀವಿ, ಈ ವಿಚಾರವನ್ನ ಮನದಟ್ಟು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದು ಕೇವಲ ಯಾವುದೊಂದು ಸಿಂಪಲ್ ಮ್ಯಾಟರ್ ಅಲ್ಲ, ಬಹಳ ಕ್ರಿಟಿಕಲ್ ಆದಂತಹ ವಿಚಾರ, ಪ್ರಾಮಾಣಿಕತೆಯ ವಿಚಾರ, ಅದೇ ರೀತಿಯಾಗಿ ಕರ್ತವ್ಯದ ವಿಚಾರ. ಹಾಗಾಗಿ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಕೂಡ ಸ್ಪಂದನೆ ನೀಡಿದ್ದಾರೆ. ಯಾರೇ ಆಗಿದ್ರು ಕೂಡ ನಾನು SP DC ಜೊತೆ ಮಾತನಾಡಿದ್ದೀನಿ, ಕ್ರಮ ಆಗತ್ತೆ. ಜೊತೆಗೆ ಅವರಿಗೆ ಸಂಬಂಧಪಟ್ಟವರಿಗೆ ಏನೀಗ ಸಾಹೇಬ್ ಪಾಟೀಲ್ ಇದ್ದಾರೆ, ಅವರ ಕುಟುಂಬಕ್ಕೂ ಕೂಡ ಅದ್ರ ಬಗ್ಗೆ ಏನೇನಾಗಬೇಕು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂತ ತಪ್ಪಿತಸ್ಥರು ಎಷ್ಟೇ
ಪ್ರಭಾವಿಗಳಾಗಿದ್ರೂ ಕೂಡ ಕ್ರಮವನ್ನ ಕೈಗೊಳ್ತೀನಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನ್ಯೂಸ್ 18 ಅಭಿಯಾನವನ್ನು ಮಾಡಿತ್ತು. ನಿನ್ನೆ ರಾತ್ರಿ 8 ಗಂಟೆಯಿಂದ ಇವತ್ತಿನ ಈ ಕ್ಷಣದವರೆಗೂ ಕೂಡ ನಾವು ನಿರಂತರವಾಗಿ ಅಭಿಯಾನವನ್ನು ನಡೆಸ್ತಾ ಇದ್ದೀವಿ. ಕರ್ತವ್ಯದ ಕಗ್ಗೊಲೆ ಅನ್ನೋ ಒಂದು ಅಭಿಯಾನವನ್ನು ನಾವು ಮಾಡ್ತಾ ಇರೋದು. ಇದು ಎಂಟೈರ್ ರಾಜ್ಯದ ಎಲ್ಲ ಅಧಿಕಾರಿಗಳು ಯಾರ್ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೋ ಅವರ ಪರವಾಗಿ. ಈಗ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ. ಸೌಮ್ಯ, ನಿರಂತರವಾದಂತಹ ಅಭಿಯಾನ ಇದು. ಅದರಲ್ಲಿ ಈಗ ಸಿಎಂ ಅವರ ರಿಯಾಕ್ಷನ್ ಸಿಕ್ಕಿರೋದು ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಏನ್ ಹೇಳಿದ್ರು? ಹೌದು ಅವಿನಾಶ್, ನಿನ್ನೆ ನಡೆದಂತ ಒಂದು ಏನು ಘಟನೆ ನಡೆದಿದೆ ರಾಯಚೂರಿನಲ್ಲಿ, ಅದ್ರ ಬಗ್ಗೆ ಸಿಎಂ ಕೂಡಲೇ ತಾನು ಪ್ರತಿಕ್ರಿಯೆ ನೀಡಿರೋ ವಿಚಾರನ ಇಲ್ಲಿ ಹೇಳಿದ್ರು. ಡಿಸಿ ಹತ್ರ ಜೊತೆಗೆ ಆ ಒಂದು ಕಡೆ SP ಏನಿದ್ದಾರೆ ಅವರಿಬ್ಬರ ಹತ್ರನೂ ಕೂಡ ನಾನು ಕೂಲಂಕುಷವಾಗಿ ಈ ಬಗ್ಗೆ ಮಾತಾಡಿದ್ದೀನಿ. ಅಲ್ಲದೆ ಈಗಾಗ್ಲೇ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಡ್ರೈವರ್ ಅರೆಸ್ಟ್ ಆಗಿದ್ದಾರೆ. ಅದ್ರ ಜೊತೆನಲ್ಲಿ ಸಿಎಂ ಮತ್ತೊಂದು ಮಾತನ್ನು ಹೇಳಿದ್ರು. ಏನಂದ್ರೆ ಈ ಒಂದು ಪ್ರಕರಣದ ಹಿಂದೆ ಅದೆಷ್ಟೇ ಪ್ರಭಾವಿ ವ್ಯಕ್ತಿ ಇದ್ರು ಕೂಡ ಅವರು ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ನಾನೇ ಒಂದು ಖುದ್ದಾಗಿ ಮುತುವರ್ಜಿ ವಹಿಸ್ತಾ ಇದ್ದೀನಿ. ಅವರು ಕೂಡ ಇದು ಪ್ರಾಮಾಣಿಕತೆಯ ವಿಚಾರ ಅನ್ನೋದು ಎಲ್ರಿಗೂ ಮನದಟ್ಟಾಗಿರೋದ್ರಿಂದ ಇದ್ರ ಹಿಂದೆ ಅದೆಷ್ಟೇ ಪ್ರಭಾವಿ ಕೈಗಳಿದ್ರು ಕೂಡ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾರೇ ಇದ್ರು ಕೂಡ ಅವರನ್ನ ಕಾನೂನು ಖಂಡಿತವಾಗ್ಲೂ ಕೈ ಬಿಡೋದಿಲ್ಲ. ಈ ಒಂದು ವಿಚಾರದಲ್ಲಿ ಸಿಎಂ ಅವರೇ ಮುತುವರ್ಜಿ ವಹಿಸಿ DC ಹತ್ರ ಜೊತೆಗೆ SP ಹತ್ರ ಮಾತಾಡಿರೋದ್ರಿಂದ ಇದು ಈ ಒಂದು ಪ್ರಕರಣದ ಒತ್ತಡ ಮತ್ತಷ್ಟು ಜಾಸ್ತಿ ಆಗಿದೆ. ಅಷ್ಟು ಸುಲಭವಾಗಿ ಯಾರು ಕೂಡ ಇದರಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಖುದ್ದು ಸಿಎಂ ಅವರೇ ಹೇಳಿದ್ದಾರೆ. ಆ ಒಂದು ಕಾರಣದ ನೋಡೋದಾದ್ರೆ ನಾವು ಈಗ ಸದ್ಯಕ್ಕೆ ಡ್ರೈವರ್ ಏನೋ ಅರೆಸ್ಟ್ ಆಗಿದ್ದಾರೆ, ಆದ್ರೆ ಡೈರೆಕ್ಟ್ ಆಗಿ ಸಿಎಂ ಇಂದಾನೆ ಆರ್ಡರ್ಸ್ ಬಂದಿರೋದ್ರಿಂದ DC ಇರ್ಬೋದು, SP ಇರ್ಬೋದು, ಅಥವಾ ಈ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತಹ ಟೀಮ್ ಇರ್ಬೋದು, ಅವರೆಲ್ಲರೂ ಕೂಡ ತುಂಬಾ ಚುರುಕಾಗಿ ಮತ್ತು ತುಂಬಾ ಬೇಗನೆ ಎಲ್ಲ ತಪ್ಪಿತಸ್ಥರನ್ನು ಕೂಡ ಏನೋ ಅರೆಸ್ಟ್ ಮಾಡ್ತಾರೆ, ಜೊತೆಗೆ ಅವರ ಮೇಲೆ ಕಾನೂನು ಕ್ರಮವನ್ನ ಜರುಗಿಸ್ತಾರೆ ಅನ್ನುವಂತಹ ಭರವಸೆ ಅಂತೂ ಎಲ್ರಿಗೂ ಸಿಕ್ಕಂತೆ ಆಗಿದೆ ಅವಿನಾಶ್. ಧನ್ಯವಾದ ಮಾಹಿತಿಗಾಗಿ ಸೌಮ್ಯ.